ಸಂಪದ, ನೀನ್ ಬ್ಯಾಗ್ ರೆಡಿ ಮಾಡ್ಕೋ. ಓ, ಆಗ್ಲೇ ಪ್ಯಾಕಿಂಗು ಆಗೋಗಿದ್ಯಾ? ಡಾಕ್ಟರ್ ಹೋಗಿ ಅಂತ ಹೇಳಿದ್ದು ಇವಾಗ. ಲಗೇಜ್ನ ನೀನ್ ಯಾವಾಗ ರೆಡಿ ಮಾಡ್ಕೊಂಡೆ? ಅಮ್ಮ, ನೀನ್ ಇಂಟ್ರೋಗೇಷನ್ ನಿಲ್ಲಿಸ್ತೀಯಾ? ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ನೀನ್ ಹೊರಗಡೆ ಹೋಗು. ಹೋಗಮ್ಮ, ನೀನ್ ಹೊರಗಡೆ ಹೋಗು. ಹೋಗಮ್ಮ, ಹೋಗು. ನೀನು ಹೋಗೋ. ಏನ್ ಶೌರ್ಯ, ಗಂಡ ಹೆಂಡತಿ ಲಗೇಜ್ ಜೊತೆ ದರ್ಶನ ಕೊಡ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಚಿಕ್ಕ ಟೂರ್ಗೆ ಹೋಗ್ತಾ ಇದೀವಿ. 4-5 ಡೇಸ್ ಅಲ್ಲಿ ಬಂದ್ಬಿಡ್ತೀವಿ. ಓ, ಆ ಬ್ಯೂಟಿಫುಲ್ ಪ್ಲೇಸ್ ಯಾವುದು ಶೌರ್ಯ? ಯಾಕೆ ಹೇಳಿದ್ರೆ ನೀನು ಹೋಗ್ತೀಯಾ? ಹಾಗೇನಿಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ. ನಿನ್ ಗಂಡಂಗ್ ನೀನಂದ್ರೆ ಹುಚ್ಚು ಪ್ರೀತಿ ಸಂಪದ. ಯಾವಾಗ್ಲೂ ಕಾರಲ್ಲಿ ಓಡಾಡಿಸ್ತಾ ಒಳ್ಳೊಳ್ಳೆ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ನನ್ ಗಂಡನೂ ಇದಾರೆ, ಏನ್ ಪ್ರಯೋಜನ? ಇದೆಲ್ಲ ಅನ್ಕೊಳ್ಳೋದು ಯಾಕೆ ಬಿಡಿ. ಹಾ ಸರಿ, ನೀವು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಹಳ್ಳಿ ಹಳ್ಳಿ ಹೋಗಿ ಬರ್ತೀವಮ್ಮ. ಮನೇಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ ಅನ್ಕೊಂಡ್ರೆ ಈ ಮನೇಲಿ ಸ್ವಲ್ಪನೂ ಇಲ್ಲ. ಆ ಪೊಲೀಸ್ ಆಫೀಸರ್ ಜೈಲಿಗೆ ಕೈದಿಗಳನ್ನ ಕೂಡ ಹಾಕ್ತಾಗೆ ನಮ್ಮನ್ನ ಕೂಡ ಹಾಕಿ ಹೊಟ್ಟೋದ. ಹಲೋ ಅನುಪಮ ಮೇಡಮ್, ಯಾಕೆ ಯಾವಾಗ್ಲೂ ಏನೋ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯಾ? ಕೆಲ್ಸದವ್ರು ಇದಾರಲ್ವಾ? ನಾವೇ ಕೆಲಸ ಮಾಡ್ತಾ ಇದ್ರೆ ಕೆಲವು ವಿಷಯಗಳು ನೆನಪಿಗೆ ಬರಲ್ಲ. ಅಷ್ಟೇ ಅಲ್ಲ, ಮನೇನ ಚೆನ್ನಾಗಿಟ್ಕೊಳ್ಳೋದು ಹೆಣ್ಮಕ್ಳ ಲಕ್ಷಣ. ನಿನಗ್ ಗೊತ್ತೋ ಗೊತ್ತಿಲ್ವೋ, ಮನೇನ ನೋಡಿ ಸೊಸೆನ ತರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನೀನು ಕೆಲ್ಸಗಳನ್ನ ಕಲ್ತ್ಕೊಳ್ಬೇಕು. ಮದ್ವೆ ಆಗೋ ಹುಡುಗಿ ಅಲ್ವಾ ನೀನು? ಸಾಕ್ ನಿಲ್ಸಮ್ಮ ಅನುಪಮ. ಏನು ನಾಳೆ ಬೆಳಿಗ್ಗೆನೆ ನಿನ್ ನನಗ್ ಮದ್ವೆ ಮಾಡ್ಸಿ ಅತ್ತೆ ಮನೆ ಕಳ್ಸ್ಬಿಡ್ಬೇಕು ಅನ್ನೋ ಜವಾಬ್ದಾರಿ ಇರೋ ಹಾಗೆ ಮಾತಾಡ್ತಿದ್ಯಾ? ನಾನಿನ್ನು ಚಿಕ್ಕ ಹುಡುಗಿ. ನನ್ ಕೆಲ್ಸ ಮಾಡ್ಸಿದ್ರು, ಕೆಲ್ಸ ಮಾಡು ಅಂದ್ರು ನಿಮ್ ಶೌರ್ಯಂಗೆ ಅರೆಸ್ಟ್ ಮಾಡೋದಕ್ಕೆ ಹೇಳ್ತೀನಿ. ಹೌದು, ಶೌರ್ಯ ಯಾಕೆ ಇನ್ನೂ ಬಂದಿಲ್ಲ? ಸಂಪದಗೋಸ್ಕರ ಹೋಗಿದ್ದಾನೆ ಅಂದಲ್ವಾ? ಬಹುಶಃ ಶಿವ ಪಾರ್ವತಿ ಅವ್ರಿಗೆ ನಮ್ ಬಗ್ಗೆ ಗೊತ್ತಾಗಿ ಶೌರ್ಯನ್ ಮೇಲೆ ಶಿವ ತಾಂಡವ ಆಡ್ತಿದಾರೇನೋ ಪಾಪ. ಪೊಲೀಸ್ ನಮ್ಮನ್ನ ಬಚ್ಚಿಟ್ಟಿರೋದು ಗೊತ್ತಾಗಿ ಈಗ ಕಳ್ಳ ಅನ್ಸ್ಕೊಂಡಿರ್ತಾನೆ. ನಾಲ್ಕು ದಿನ ಬೇರೆ ಊರು ಅಂದ್ರಿ, ಮತ್ತೆ ಈ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ಒಳಗಡೆ ಬಾ, ನಿನಗೆ ಗೊತ್ತಾಗತ್ತೆ. ಅಮ್ಮ ಅಮ್ಮ, ನೀನು ಸೂಪರ್ ಪೊಲೀಸ್. ಥ್ಯಾಂಕ್ ಗಾಡ್. ಈ ಮನೇಲಿ ಇದ್ರೆ ನನಗೆ ಬೋರ್ ಆಗಿ ಹುಚ್ಚ ಹಿಡಿಯುತ್ತೇನೋ ಅಂತ ಅನ್ಕೊಂಡಿದ್ದೆ. ಮೊದ್ಲೇ ನೆಟ್ವರ್ಕ್ ಸಿಗ್ತಾ ಇಲ್ಲ, ಕೊನೆಗೂ ನೀನ್ ಬಂದ್ಬಿಟ್ಟೆ. ಸ್ವಲ್ಪ ಖುಷಿ ಆಯ್ತು. ಇಲ್ಲ ಅಂದಿದ್ರೆ ಈ ಅನುಪಮ ಬೋರಿಂಗ್ ಫೇಸ್ ನ ನೋಡ್ತಾ ಇರ್ಬೇಕಿತ್ತು. ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ನನಗ್ ತುಂಬಾ ಬೇಜಾರಾಯ್ತಮ್ಮ. ಆದ್ರೆ ಇಲ್ಲಿ ನೋಡ್ತಿದ್ದ ಹಾಗೆ ತುಂಬಾ ಸಂತೋಷ ಆಗ್ತಿದೆ. ಶೌರ್ಯ, ದಮಯಂತಿಗೂ ಅಮ್ಮನಿಗೂ ಅನುಮಾನ ಬರ್ಲಿಲ್ಲ ತಾನೆ? ಅಮ್ಮ, ಅನುಮಾನ ಮೊದಲು ಹುಟ್ಟಿ
ಅದಾದ್ಮೇಲೆ ನಮ್ಮಮ್ಮ ಹುಟ್ಟಿದ್ದು ಅಲ್ವೇನಮ್ಮ? ಬರ್ದೇ ಹೇಗಿರುತ್ತೆ ಹೇಳಿ? ಅದೇನೋ ನಿಜಾನೇ. ಮತ್ತವ್ರಿಗೆ ನೀನೇನ್ ಹೇಳಿದ್ಯಪ್ಪ? ಹೇಳಲಿಲ್ಲ, ಡಾಕ್ಟರ್ ಕಡೆಯಿಂದ ಹೇಳಿಸ್ದೆ. 4 ದಿನ ಒಳ್ಳೆ ವಾತಾವರಣದಲ್ಲಿ ಇರಬೇಕು ಅಂತ ಹೇಳಿಸ್ದೆ. ಸದ್ಯಕ್ಕೆ ನಾವು ಈ ಊರಲ್ಲಿ ಇಲ್ಲ ಅನ್ನೋ ಹಾಗೆ ನಾನು ಇರುತ್ತೆ. ಹೇಳಿಲ್ವಾ ಶೌರ್ಯ ಕಳ್ಳ ಪೊಲೀಸ್ ಅಂತ? ಏಯ್, ಶೌರ್ಯ ಬಿಟ್ಬಿಡು. ನಿನ್ನನ್ನು ಕೂಡ ನನ್ನ ಮನಸ್ಸಿಂದ ದೂರ ಮಾಡ್ತಿದ್ದೀನಿ. ಅನುಪಮ, ಕಲ್ಯಾಣಿ ನಮ್ ಸುತ್ತ ಎಲ್ಲೂ ಇರಬಾರ್ದು. ಅವಳು ಈ ಮನೇಲಿದ್ರೆ ನನ್ನ ಕರ್ಮ ಕಾರ್ಯ ಮಾಡ್ಬೇಕಾಗುತ್ತೆ. ಏನಾಯ್ತಮ್ಮ? ಆ ಕಣ್ಣೀರು ಯಾಕೆ? ಅಮ್ಮ ನೆನಪಿಗೆ ಬಂದ್ಲು. ಅಮ್ಮ ನನ್ನಿಂದ ತುಂಬಾ ನೋವು ಅನುಭವಿಸ್ತಿದ್ದಾಳೇನೋ ಅನ್ನಿಸ್ತಿದೆ. ನೀನೇನುಳ್ಳ ಚಿಕ್ಕ ಮಕ್ಕಳ ಹಾಗೆ. ಆದ್ರೂ ನಿನ್ನ ಬೈದು ಮನೆಯಿಂದ ಹೊರಗೆ ಹಾಕಿರೋ ಅವ್ರ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ವಯಸ್ಸಲ್ಲಿ ಚಿಕ್ಕೋಳಾಗಿದ್ರು ಒಂದ್ ಮಾತು ಹೇಳ್ತೀನಿ, ಇಷ್ಟ ಆದ್ರೆ ಫಾಲೋ ಮಾಡು. ಜೀವನದಲ್ಲಿ ನಾವು ಬೇಡ ಅನ್ಕೊಳ್ಳೋರ್ ಹಿಂದೆ ನಾವೇನಾದ್ರೂ ಬಿದ್ರೆ ನಮ್ಗೆ ಬೆಲೆ ಇರಲ್ಲ. ಅರ್ಥ ಆಯ್ತಾ? ತಾಯಿ ಪ್ರೀತಿ ಕೋಪದಲ್ಲಿ ಒಂದು ಮಾತು ಹೇಳ್ತಾರೆ, ಅಗತ್ಯ ಬಿದ್ರೆ ಹೊಡೆದು ಬಿಡ್ತಾರೆ. ಹಾಗಂತ ಅವ್ರಿಗೆ ಪ್ರೀತಿ ಇಲ್ಲ ಅಂತಲ್ಲ, ತುಂಬಾ ಹೃದಯವಂತರಮ್ಮ ಅವರು. ಸಂತೋಷ, ಇವಾಗ್ಲಾದ್ರೂ ಗೊತ್ತಾಯ್ತಾ ಅಮ್ಮನ್ ಪ್ರೀತಿ ನಮ್ಮಿಂದ ದೂರ ಆದ್ರೆ ಎಷ್ಟು ನೋವಾಗುತ್ತೆ ಅಂತ. ಸರಿ ಬಿಡು, ನಿನಗೆ ಅರ್ಥ ಮಾಡ್ಸೋದಕ್ ನನ್ ಕೈಲಾಗಲ್ಲ. ಅಮ್ಮ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಮನ್ನ ನೋಡ್ದೆ, ನಿಮ್ ಜೊತೆ ಮಾತಾಡ್ದೆ ಅಜ್ಜಿ ಎಷ್ಟು ದಿನ ಅಂತ ಹಾಗೆ ಇರ್ತಾರೆ ಹೇಳಿ? ಎರಡು ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತನ್ನ ನಂಬಿ ಅಮ್ಮ. ಅನುಪಮ, ಅನುಪಮ, ಸ್ವಲ್ಪ ಕುಡಿಯಕ್ ನೀರು ತಗೊಂಬಮ್ಮ. ಅನುಪಮ ಎಲ್ಲಿ? ನೀನ್ ಯಾಕೆ ತಂದೆ? ಅನುಪಮ ಅಮ್ಮನ ನೀವೇ ಮನೆಯಿಂದ ಕಳಿಸ್ಬಿಟ್ರಲ್ಲ ಅತ್ತೆ, ಮರ್ತೋಗ್ಬಿಟ್ರಾ? ಹೌದಲ್ವಾ? ಅಭ್ಯಾಸ ಆಗಿರೋ ಹೆಸರಲ್ವಾ? ಕಳ್ಸಿದೀನಿ ಅನ್ನೋ ವಿಷಯನ ಮರ್ತ್ ಹೋಗಿದ್ದೀನಿ ಹೊರತು ಅವಳಿಲ್ಲ ಅನ್ನೋದನ್ನ ನನಗೆ ನಂಬೋಕ್ಕಾಗ್ತಿಲ್ಲ. ನಮ್ಮಮ್ಮ ಇವಳ ತಂದೆ ಕೂಡ ಇವಳ ಜೊತೆಲಿಲ್ಲ. ಬರೋದು ಸ್ವಲ್ಪ ದಿನ ಆಗುತ್ತಂತೆ. ಅಲ್ಲಿವರೆಗೂ ನಮ್ಮ ಜೊತೆಲೇ ಇರ್ಲಿ ಅಂತ ಇವಳನ್ನ ಕರ್ಕೊಂಡು ಬಂದೆ. ಅವ್ರ ಮಗಳಮ್ಮ. ಏನಾಯ್ತು ಪಲ್ಲವಿ?
ಕುಡಿಯಕ್ ನೀರ್ ಕೇಳಿದ್ರು ಕೊಟ್ಟೆ. ಅನುಪಮ ಅಮ್ಮ ಎಲ್ಲಿ ಅಂದ್ರೆ ಇಲ್ಲ ಅಂತ ಹೇಳ್ದೆ. ಅಷ್ಟು ಬಿಟ್ರೆ ನನ್ ಬಾಯಿಂದ ಒಂದ್ ಮಾತು ಕೂಡ ಬಂದಿಲ್ಲ ರೀ. ಏನ್ ಪಾರ್ವತಿ ಇದು? ನನಗ ಆರೋಗ್ಯ ಸರಿ ಇಲ್ಲದೆ ಇರೋದು ನಿನಗಲ್ಲ. ನನಗೆ BP ಇದೆ, ನಿನಗಲ್ಲ. ಎಲ್ಲ ತಿಳಿದಿರೋ ನೀನೇ ಹೀಗೆ ಮಾಡಿದ್ರೆ ಹೇಗೆ? ಅಮ್ಮ ಅಂತ ನನ್ನನ್ನ ಪ್ರೀತಿಯಿಂದ ಕರೀತಿದ್ದ ಅನುಪಮ ನನಗ್ ಮೋಸ ಮಾಡಿದ್ಲು ಅಂದ್ರೆ ನಂಬೋಕ್ಕಾಗ್ತಿಲ್ಲ ರೀ. ನನಗ್ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ರೀ. ಮಗ ಮಾಡಿರೋ ಗಾಯನ ಮರ್ತು ಹೋಗೋದಕ್ಕೆ ಸೊಸೆನ ಮಗಳಾಗಿ ದತ್ತು ತಗೊಂಡೆ. ಆ ಗಾಯ ಮಾಯುತ್ತೆ ಅನ್ನೋ ಅಷ್ಟರಲ್ಲಿ ಅನುಪಮ ಮತ್ತೆ ಗಾಯ ಮಾಡಿ ಹೊರಟೋದ್ಲು. ಮಗನನ್ನ ಮರ್ತೋದಷ್ಟು ಸುಲಭವಾಗಿ ಅನುಪಮನ ಮರ್ತೋಗೋದಕ್ಕಾಗೋಲ್ಲ ರೀ. ಮರ್ಯಕ್ಕಾಗ್ದೇ ಇರೋಷ್ಟು ಅವಳು ಜಪ ಮಾಡಿದ್ಯಮ್ಮ ನೀನು. ಅನುಪಮ ಪೂಜೆ ಮಾಡು, ಅನುಪಮ ದಾನ ಮಾಡು, ಅನುಪಮ ನೀರ್ ಕೊಡು, ಅನುಪಮ ದೇವತೆ, ಅನುಪಮ ತಪ್ಪು ಮಾಡಲ್ಲ, ಅಷ್ಟು ಒಳ್ಳೆಯವಳಮ್ಮ ಅವಳು. ಅನುಪಮ 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 ಕರ್ದು ಕರ್ದು ನಿನ್ ಗಂಟ್ಲ ಹರಿದೋಗ್ದೇ ಇರ್ಬೋದು, ಆದ್ರೆ ನಮ್ಮೆಲ್ಲರ ಕಿವಿ ಮಾತ್ರ ಹರಿದೋಗಿದೆ. ಮಗಳನ್ನ ಬಿಟ್ಟು ಹೊರಗಡೆಯಿಂದ ಬಂದವಳಿಗೆ ಕಿರೀಟ ಇಟ್ಟೆ, ಆದ್ರೆ ಅವಳು ನಿನ್ಗೆ ಮೋಸ ಮಾಡಿದ್ಲು. ಇವಾಗಾದ್ರೂ ಬದ್ಲಾಗಮ್ಮ ನೀನು. ಬಾಯಿ ಮುಚ್ಚೋ, ಬಾಯಿ ಮುಚ್ಚೋ. ನೀನ್ ನಿಜವಾಗ್ಲೂ ನಾನ್ ಹೆತ್ತ ಮಗಳೇನಾ? ಹೆತ್ತ ತಾಯಿ ನೋವಲ್ಲಿದ್ರೆ ಮಾತಾಡೋಂತ ಮಾತಾ ಇದು? ಇದೇ ಜಾಗದಲ್ಲಿ ಅನುಪಮ ಇದ್ದಿದ್ರೆ ನಿನ್ ಹಾಗೆ ಮಾತಾಡಲ್ಲ. ಅದೇ ನಿನಗೂ ಅನುಪಮಗೂ ಇರೋ ವ್ಯತ್ಯಾಸ. ಅದಕ್ಕೆ ನಿನಗಿಂತ ಹೆಚ್ಚಾಗಿ ಅನುಪಮ ಅಂದ್ರೇನೆ ಇಷ್ಟ. ಅದಕ್ಕೆ ನನ್ನ ಹೊಟ್ಟೆಲ್ ಹುಟ್ಟದೇ ಇದ್ರು ಅನುಪಮ ನಾನು ಹೆತ್ತ ಮಗಳಾದ್ಲು. ನೀನ್ ಬೇರೆಯವಳಾಗಿ ಉಳ್ಕೊಂಡ್ಬಿಟ್ಟೆ. ಅನುಪಮ ಬೆಳಕನ್ನ ಕೊಡೋ ದೀಪದಂತವಳು. ತನ್ನನ್ನ ತಾನೇ ಸುಟ್ಕೊಂಡು ಈ ಮನೆಗೆ ಬೆಳಕನ್ನ ಕೊಟ್ಟೋಳು. ಸರಿ ಆ ಕಡೆ. ಅತ್ತೆಗೆ ಅನುಪಮ ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತಲ್ವಾ? ಆದ್ರೂ ಅತ್ತೆ ಮುಂದೆ ಯಾಕೆ ಹೀಗೆ ಮಾತಾಡ್ತೀಯ? ಅನುಪಮ ಮನೆಗ್ ಬಂದಾಗ ಎಲ್ರ ಜೊತೆ ಒಂದಾಗಿ ಎಲ್ರೂ ಚೆನ್ನಾಗಿ ನೋಡ್ಕೋತಾ ಇದ್ರೆ ಅವಳು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಸ್ಥಾನನೇ ಕಿತ್ಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮನೆಯಿಂದ ಏನೋ ಅವಳನ್ನ ಆಚೆ ಹಾಕ್ತೆ. ಇನ್ನುಳಿದಿರೋದು ನಮ್ಮಮ್ಮನ ಮನ್ಸಿಂದ ಆಚೆ ಹಾಕೋದು ಮಾತ್ರ. ಅತ್ತೆ ಮನೆಗ್ ಬರೋ ಹಾಗೆ ಲಗೇಜ್ ತಗೊಂಡ್ ನನ್ ರೂಮಿಗೆ ಯಾಕೆ ಬಂದೆ? ನೋಡು, ನಮ್ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ಇಲ್ಲಿಗೆ 4 ದಿನ ಉಳಿಯೋದಕ್ ಬಂದಿದೀವಿ. ಇಲ್ಲಿ ನನ್ನ ಬೆಡ್ರೂಮು ನಿನ್ನ ಬೆಡ್ರೂಮ್ ಅಂತ 10 ಬೆಡ್ರೂಮ್ಗಳಿಲ್ಲ. ಶೌರ್ಯ ಸಂಪದ 1 ಬೆಡ್ರೂಮ್ ಅಲ್ಲಿ, ತಾತ ಇನ್ನೊಂದು ಬೆಡ್ರೂಮ್ ಅಲ್ಲಿ ಇದ್ದಾರೆ. ಉಳ್ದಿದ್ದೊಂದೇ. ನಿನಗಿಷ್ಟ ಆಗ್ಲಿ ಇಲ್ದೆ ಹೋಗ್ಲಿ, ನಾವಿಬ್ರು ಕೂಡ ಈ ಬೆಡ್ರೂಮ್ ಅಲ್ಲೇ ಇರ್ಬೇಕು. ಅದೆಲ್ಲ ಹೇಗಾಗತ್ತೆ? ನನಗೊಬ್ಳೆ ಮಲ್ಕೊಂಡ್ರೇನೆ ನಿದ್ದೆ ಬರೋದು. ನೀನ್ ಕಾಣಿಸಿದ್ರೆ ಕೋಪದಲ್ಲಿ ನನಗ್ ಮೈ ಎಲ್ಲ ಉರಿಯತ್ತೆ. ಈ ನಿದ್ದೆ ಹೇಗ್ ಬರುತ್ತೆ ಅನ್ಕೋತಿದ್ಯಾ? ನಾನ್ ಮಾತಾಡ್ತಿದ್ರೆ ಹಾಗೆ ಹೋಗ್ತಿದ್ಯಲ್ಲ. ಶೋ, ನಿಜವಾಗ್ಲೂ ಈ ಅನುಪಮ ರಾಕ್ಷಸಿನೇ. ತಾನ್ ಮಾಡ್ಬೇಕು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತಾಳೆ. ಛೇ!
ಮಾಧುರಿ, ಐ ಲವ್ ಯು. ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂದ್ರೆ ಹೇಳೋಕ್ಕಾಗಲ್ಲ. ನಾಳೆ ನಿನ್ನ ಬರ್ತಡೇ ಅಲ್ವಾ, ಅದಕ್ಕೆ ಕವಿತೆಯಿಂದ ನಿನ್ನ ಮೇಲಿರೋ ಪ್ರೀತಿನ ಹೇಳಬೇಕು ಅನ್ಕೊಂಡಿದ್ದೀನಿ. ಮೀನ ಕಣ್ಣಿನ ಗಾಂಧರ್ವ ಕನ್ಯೆ, ನಿನ್ನ ಪಾದ ತಾಗಿದರೆ ರೋಮಾಂಚನಗೊಳ್ಳದ ಈ ಭೂಮಿ, ಮೋಡ ಆಕಾಶವನ್ನು ಸ್ಪರ್ಶಿಸುವ ನಿನ್ನ ಪಾದಗಳು, ನೀನು ಬಿಟ್ಟ ಉಸಿರೇ ನನಗೆ ಪ್ರಾಣ. ನಿನ್ನ ಉಸಿರಿಲ್ಲದೆ ನಾನು ಕಳೆಯೋ ಪ್ರತಿ ಕ್ಷಣ ಯುಗ ಕಳೆದಂತೆ. ಕೇಳಿಸ್ಕೊಂಡ್ಯಾ? ನಮ್ಮಪ್ಪ ಅಮ್ಮ ಇಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ. ಇಷ್ಟೆಲ್ಲ ಪ್ರೀತಿ ಮಾಡ್ತಿದ್ದವ್ರ ಮಧ್ಯೆ ನಿನಗೆ ಹೇಗ್ ಬರ್ಬೇಕು ಅನ್ನಿಸ್ತು? ಪ್ರೇಮ ಪಕ್ಷಿಗಳ ಹಾಗಿದ್ದವ್ರು ಯಾವಾಗ ಯಾರ ದೃಷ್ಟಿ ಬಿದ್ದಿದ್ಯೋ ಅನ್ಕೋತಿದ್ರು. ಆದ್ರೆ ನೀನ್ ಅವ್ರಿಬ್ರ ಮಧ್ಯೆ ಸರಿಯಾಗಿ ಬಂದಿದ್ಯಾ. ಇನ್ನು ಸಾಕು. ನಿನ್ನ ಅಪ್ಪ ಅಮ್ಮನ ಬಗ್ಗೆ ನನ್ನ ಹತ್ರ ಏನು ಹೇಳ್ಬೇಡ, ಬಿಟ್ಬಿಡು ಪ್ಲೀಸ್. ಪದೇ ಪದೇ ಈ ರೀತಿ ಎಲ್ಲ ಮಾತಾಡಿ ಕೊಲ್ಲಬೇಡ ನೀನು. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು 1000 ಸಲ ಹೇಳಿದ್ರು ಯಾವ ತಪ್ಪು ಇಲ್ಲ. ನಿನಗೆ ನಮ್ಮಮ್ಮ ಅಂದ್ರೆ ಅಸೂಯೆ, ಕೋಪ. ನಮ್ಮಮ್ಮ ಅಂದ್ರೆ ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಅವರಿಬ್ರು ನೀನು ದೂರ ಮಾಡಿದೆ. ನಾನೇ ಸ್ವಾರ್ಥಿ. ನನಗೆ ಅಸೂಯೆ ಜಾಸ್ತಿ. ನಾನೇ ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಬಂದು ಅವರಿಬ್ಬರನ್ನ ದೂರ ಮಾಡಿದೆ. ನಾನೇ ಬೇಕಂತ ಎಲ್ಲ ಮಾಡಿದೆ, ಸರಿನಾ? ಇದು ನಿನಗೆ ಬಿಟ್ಬಿಡು, ನಿನಗೆ ಕೈ ಮುಗಿತೀನಿ. ಬೇಕಾಗಿಲ್ಲ. ಇನ್ನೊಂದು 5 ತಿಂಗಳಾದ್ಮೇಲೆ ನಾನೇ ನಿನಗೆ ಕೈ ಮುಗ್ದು ಹೊರಟು ಹೋಗ್ತೀನಿ. ಒಂದೇ ಊರಲ್ಲಿ ಇದ್ಕೊಂಡು ಬೇರೆ ಊರಿಗೆ ಹೋಗಿದೀವಿ ಅಂತ ನಾವು ಸುಳ್ಳು ಹೇಳಿದೀವಿ. ಆದ್ರೆ ಅತ್ತೆಗೆ ಅಜ್ಜಿಗೆ ಇದ್ರ ಬಗ್ಗೆ ಗೊತ್ತಾದ್ರೆ ಮತ್ತೆ ದೊಡ್ಡ ಜಗಳ ಆಗುತ್ತೇನೋ ಅಂತ ಭಯ ಆಗ್ತಿದೆ ರೀ. ನೀನ್ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚನೆ ಮಾಡಬೇಡ ಸಂಪದ, ನಾನೆಲ್ಲ ನೋಡ್ಕೋತೀನಿ. ಈ ಟೈಮಲ್ಲಿ ನೀನು ತುಂಬಾ ರೆಸ್ಟ್ ತಗೋಬೇಕು. ರೆಸ್ಟ್ ಅಲ್ಲ, ನಾನು ಸಿದ್ದು ಜೊತೆ ಹೊಸ ಜೀವನ ಪ್ರಾರಂಭ ಮಾಡಬೇಕು. ಆಗ್ಲೇ ನಾನು ಹ್ಯಾಪಿ ಆಗಿರ್ತೀನಿ. ಸಿದ್ದು ಪ್ಲಾನ್ 100% ವರ್ಕೌಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನೀನ್ ಬಂದು ಎಲ್ಲ ಸ್ಪಾಯಿಲ್ ಮಾಡ್ಬಿಟ್ಟೆ. ನೋಡು ಸಂಪದ, ಅನ್ಕೊಳ್ಳೋದೆಲ್ಲ ನಡೆದ್ಬಿಟ್ರೆ ಅದನ್ನ ಜೀವನ ಅನ್ನೋದಿಲ್ಲ. ಕೇಳಿಸ್ಬಿಡ್ತಾ? ನಾವು ಹೇಳೋವರೆಗೂ ಅಮ್ಮನಿಗೆ ಗೊತ್ತಾಗಲ್ಲ. ನಾವಿಲ್ಲಿಗೆ ಬಂದಿದ್ದೀವಿ ಅಂತ ತಾತನು ಹೇಳೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಸೊ ಕೂಲ್ ಆಗಿರು. ಅಮ್ಮನ್ನ ತಾತನ ಊಟಕ್ಕೆ ಕರೆದ್ಬಿಟ್ಟು ಬರ್ತಾನೆ. ಅಯ್ಯೋ, ನಾನು ಕರೆದಿದ್ದೀನ್ರಿ. ಸಿದ್ದು ಕಾಲ್ ಮಾಡ್ತಿದ್ದಾನೆ ಅನ್ಸುತ್ತೆ. ನಾನು ನೋಡ್ತೀನಿ ಇರು ಸಂಪದ. ಸಿದ್ದು ಯಾಕೆ ಕಾಲ್ ಮಾಡ್ತಿದ್ದಾನೆ? ಗೊತ್ತಿಲ್ಲ ರೀ. ದೇವ್ರೆ, ಈ ಗಂಡ ಅಂತರದಿಂದ ನಮ್ಮನ್ನ ಪಾರ್ ಮಾಡು. ಕನ್ಫರ್ಮ್ ಆಗಿ ಇವತ್ತು ಶೌರ್ಯಂಗ ನಮ್ಮ ಬಗ್ಗೆ ಗೊತ್ತಾಗೋಗುತ್ತೆ. ಹಲೋ ಸಿದ್ಧಾರ್ಥ್. ಸಿದ್ದು ಅಲ್ಲ, ನಾನು ನಿಮ್ಮಮ್ಮ. ಅಮ್ಮ? ಅಮ್ಮನ ಅಂದ್ರೆ ಸಿದ್ದು ಅತ್ತೆ ಕೈಗೆ ಸಿಕ್ಕಾಕೊಂಡ. ಓ ಮೈ ಗಾಡ್. ನಿನ್ ಫೋನ್ ಏನಾಯ್ತು? ಸಿದ್ದು ಫೋನಿಂದ ಕಾಲ್ ಮಾಡಿದ್ಯಾ? ನನ್ನ ಫೋನಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ, ಅದಕ್ಕೆ ಇವನ್ ಫೋನಿಂದ ಸಂಪದಾಗೆ ಕಾಲ್ ಮಾಡಿದೆ. ನಿನ್ನ ಕೇಳಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಾಗೆ ಸುಳ್ಳು ಹೇಳ್ಬಿಡ್ತೀಯಲ್ಲ. ಅವಳನ್ನ ಸ್ವಲ್ಪ ಗದರಿಸಿ ಕೇಳಿದ್ರೆ ನಿಜ ಕಕ್ತಾಳೇನೋ ಅಂತ. ಏನ್ ನಿಜನಮ್ಮ? ನಿನಗೇನ್ ಬೇಕು? ಎಲ್ಲಿದ್ದೀರಾ? ಆನ್ ದ ವೇ. ಹೈವೇಲಿ ಊಟಕ್ಕೆ ಅಂತ ಕಾರ್ ನಿಲ್ಸಿದ್ದೀವಿ.
ತಾತ ಹುಷಾರು